ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು ಅಂಥೇಳಿ ನಮಗೆ ಈ ಒಂದು ಟಾಪಿಕ್ ಇರ್ತೈತೆ. ಹೇಗೆ ಅನಾಟಮಿ ಹೆಂಗಿರ್ತೈತೋ ಮತ್ತು ಸೈಕಾಲಜಿ ಯಾವ ಥರ ಇರ್ತೈತೋ ನಮ್ಮದು ಮೆಥಡ್ ಪೇಪರಲ್ಲಿ ಇದನ್ನು ಕೂಡ ಶರೀರ ಒಂದು ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು ಅಂಥೇಳಿ ಒಂದು ಪಾರ್ಟ್ ಆಗಿಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಅಧ್ಯಾಯ ಯಾವುದಂದರೆ ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು. ಈ ಒಂದು ಅಧ್ಯಾಯದಲ್ಲಿ ಏನು ಮಾಡೋಣ ನಾವು, ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು ಅಂದರೆ ಏನು ಅಂತೇಳಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಉತ್ತಮ ಪರೀಕ್ಷೆಯ ಲಕ್ಷಣಗಳು. ಉತ್ತಮ ಪರೀಕ್ಷೆ, ಒಂದು ಉತ್ತಮ ಪರೀಕ್ಷೆ ನಡೆಸ್ತಾ ಇದ್ದೀವಿ ಅಂದರೆ ಆ ಒಂದು ಪರೀಕ್ಷೆ ಯಾವ ರೀತಿ ಇರಬೇಕು ಅಂಥೇಳಿ, ಅದು ಸಮಂಜಸತೆಯಾಗಿರಬೇಕು. ಸಮಂಜಸತೆ ಅಂದ್ರೇನು, ಒಂದು ಪರೀಕ್ಷೆ ಯಾವುದನ್ನು ಅಳತೆ ಮಾಡಬೇಕಂತೇಳಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವೋ ಅದನ್ನೇ ಅಳತೆ ಮಾಡಿದರೆ ಅದಕ್ಕೇನಂತೀವಿ ನಾವು ಸಮಂಜಸತೆ ಅಂಥೇಳಿ ಕರಿತೀವಿ. ಅಂದರೆ ಇದೇ ಅಳಿಬೇಕಂದ್ರೆ ಇದೇ ಅಳಿಬೇಕು. ಇವಾಗ ನಮ್ಮದು ಎಂಡರೆನ್ಸ್ ಅಳಿಬೇಕಂದ್ರೆ ಎಂಡರೆನ್ಸ್ ಸಂಬಂಧಪಟ್ಟಂಥ ಪರೀಕ್ಷೆನೇ ಮಾಡಬೇಕು. ಅದು ಬಿಟ್ಟು ಈಗ ಚಲನತೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡೋಂಗಿಲ್ಲ. ಈಗ ಪಾರ್ಟ್ ಲೆಗ್ ಅದಕ್ಕೆ ಮಾಡ್ತಾಯಿದ್ರೆ ಪಾರ್ಟ್ ಲೆಗ್ಗಿಗೆ ಸಂಬಂಧಪಟ್ಟಂತಹ ಪರೀಕ್ಷೆನ ಮಾಡಬೇಕು. ಅದು ಬಿಟ್ಟು ಬೇರೆ ಒಂದು ಭಾಗದ ಒಂದು ಪರೀಕ್ಷೆನೂ ಮಾಡೋಂಗಿಲ್ಲ. ಕನ್ನಡ ಪರೀಕ್ಷೆ ಮಾಡ್ತಾಯಿದ್ರೆ ಕನ್ನಡದ ಮೇಲೆ ಮಾಡಬೇಕು. ಅದು ಬಿಟ್ಟು ಕನ್ನಡ ಬಿಟ್ಟು ಇಂಗ್ಲೀಷ್ ಮಾಡ್ತಿದ್ರೆ ಈ ಥರ ಮಾಡೋಂಗಿಲ್ಲ. ಅಂದರೆ ಯಾವುದೊಂದು ಟಾಪಿಕ್ ಮೇಲೆ ಮಾಡ್ತಾಯಿದ್ವೋ ಆ ಒಂದು ಟಾಪಿಕ್ ಮೇಲೆ ಏನು ಮಾಡಬೇಕು ನಾವು, ಆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕು, ಆ ಪರೀಕ್ಷೆಯನ್ನು ಮಾಡಬೇಕು. ಅದಕ್ಕೇನಂತೀವಿ ನಾವು ಸಮಂಜಸತೆ ಅಂತೇಳಿ ಕರಿತೀವಿ. ವಿಶ್ವಾಸಾರ್ಹತೆ, ಒಂದು ಪರೀಕ್ಷೆ ಯಾರೇ ಒಂದು ಮೌಲ್ಯಮಾಪನ ಕೊಡಿದ್ರೂ ಅದು ಏನಾಗಬೇಕು, ಒಂದೇ ಉತ್ತರವನ್ನು ನೀಡ್ತಾ ಇರಬೇಕು. ಅದಕ್ಕೇನಂತೀವಿ ವಿಶ್ವಾಸಾರ್ಹತೆ ಅಂತೇಳಿ ಕರಿತೀವಿ. ದಾರ್ಶನಿಕತೆ ಅಂದರೆ ಪಾರದರ್ಶಕವಾಗಿರಬೇಕು. ಯಾವುದೇ ಇಲ್ಲಿ ಅವ್ಯವಹಾರಗಳು ನಡಿಬಾರದು. ಅದಕ್ಕೇನಂತೀವಿ ದಾರ್ಶನಿಕತೆ ಅಂಥೇಳಿ ಕರಿತೀವಿ. ಸುಲಭವಾಗಿರಬೇಕು, ಒಂದು ಪ್ರಶ್ನೆ ಪತ್ರೆ ಸುಲಭ ಮತ್ತು ನಿರ್ದಿಷ್ಟತೆ ಹೊಂದಿರಬೇಕು. ಸುಲಭವೂ ಇರಬೇಕು, ಅದರಾಗೆ ಕೌಶಲ್ಯಗಳು ಬರ್ತವೆ, ಸ್ಕಿಲ್ಗಳು, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಅಂತೇಳಿ ಈ ಎಲ್ಲ ಸ್ಕಿಲ್ಗಳಿಗೆ ಅನುಗುಣವಾಗಿ ಏನು ಮಾಡಬೇಕು, ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡಬೇಕು. ಪ್ರಮಾಣ ಮತ್ತು ಮಟ್ಟ. ಪ್ರಶ್ನೆ ಪತ್ರಿಕೆ ಸುಲಭವಾದಂತಹ ಪ್ರಮಾಣವನ್ನು ನೀಡ್ತಾ ಇರಬೇಕು. ಹಾಗೆ ಪ್ರಮಾಣ ಮತ್ತು ಮಟ್ಟ ಅಂದರೆ ಫಲಿತಾಂಶವನ್ನು ಏನು ಮಾಡಬೇಕು, ನಾವು ಸರಾಗವಾಗಿ ಪತ್ತೆ ಹಚ್ಚಲಿಕ್ಕೆ ಅದು ಬರುವಂತಿರಬೇಕು. ಮಿತವ್ಯಯವಾಗಿರಬೇಕು, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಪರೀಕ್ಷೆ ವೆಚ್ಚದಾಯಕವಾಗಿರ್ಬೋದು. ಅದೇನಿರಬೇಕು, ನಮ್ಮ ಕೈಗೆ ಎಟುಕುವಂತೆ ಇರಬೇಕು. ಅಂದರೆ ಒಂದು ಕಡಿಮೆ ಪ್ರಮಾಣದಲ್ಲಿ ನಾವು ಒಳ್ಳೆಯ ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಪರೀಕ್ಷೆಯನ್ನು ನಡೆಸಬೇಕು ಅಂತ ಅರ್ಥ. ಇಷ್ಟು ಉತ್ತಮ ಪರೀಕ್ಷೆ ಲಕ್ಷಣಗಳು. ಇದರಿಂದ ವಸ್ತುನಿಷ್ಠತೆ ಬರ್ತೈತೆ, ಸಮಂಜಸತೆ ಆಯಿತು, ಹೀಗೆ ಬೇರೆ ಬೇರೆ ಲಕ್ಷಣಗಳನ್ನು ನಾವು ಸೈಕಾಲಜಿಯಲ್ಲಿ ನೋಡ್ತೀವಿ. ಉಪಯೋಗಾರ್ಹತೆ ಇವೆಲ್ಲ ಬರ್ತವೆ ಅದರಲ್ಲಿ. ಇವಾಗ ದೈಹಿಕ ಅರ್ಹತೆ ಹಾಗೂ ಚಲನ ಸಾಮರ್ಥ್ಯದ ಅಂಶಗಳು ಮತ್ತು ಪರೀಕ್ಷೆಗಳು. ದೈಹಿಕ ಅರ್ಹತೆ ಮತ್ತು ಚಲನ ಸಾಮರ್ಥ್ಯದ ಅಂಶಗಳು ಮತ್ತು ಪರೀಕ್ಷೆಗಳು. ಇಲ್ಲಿ ನಾವು ಬಲ ಅಳಿತೀವಿ, ವೇಗ ಅಳಿತೀವಿ, ಕಷ್ಟ ಸಹಿಷ್ಣುತೆ ಅಳಿತೀವಿ, ಮೈಮಣೆತ ಅಳಿತೀವಿ, ದೈಹಿಕ ಅರ್ಹತೆ ಅಳಿತೀವಿ, ಚಲನ ಸಾಮರ್ಥ್ಯದ ಪರೀಕ್ಷಾ ಅಂಶಗಳು ಕೂಡ ಅಳಿತೀವಿ. ದೈಹಿಕ ಅರ್ಹತೆ ಮತ್ತು ಚಲನಾ ಸಾಮರ್ಥ್ಯದ ಅಂಶಗಳು ಮತ್ತು ಪರೀಕ್ಷೆಗಳು. ಬಲ, ವೇಗ, ಕಷ್ಟ ಸಹಿಷ್ಣುತೆ, ಮೈಮಣೆತ ಹಾಗೂ ದೈಹಿಕ ಅರ್ಹತೆ ಹಾಗೂ ಚಲನ ಸಾಮರ್ಥ್ಯ ಪರೀಕ್ಷೆ ಅಂಶಗಳು. ಇಷ್ಟೇನು ಮಾಡ್ತೀವಿ ನಾವು, ದೈಹಿಕ ಅರ್ಹತೆ ಮತ್ತು ಚಲನ ಸಾಮರ್ಥ್ಯದ ಅಂಶಗಳು ಹಾಗೂ ಪರೀಕ್ಷೆಗಳ ಮೇಲೆ ನಾವು ಕಲಿತೀವಿ. ಬಲಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ, ಸ್ಟ್ರೆಂತ್ ಅಂತೇಳಿ ಕರಿತೀವಿ. ಒಂದು ಸಾರಿ ಅಂಕುಚನ ಹೊಂದಿದಾಗ ಅಂಕುಚನ ಅಂದರೆ ಸಂಕೋಚನ ಆಗಿದ್ದಾಗ ಉದ್ಭವಿಸುವಂತಹ ಸ್ನಾಯು ಏನಾಗ್ತವೆ, ಉದ್ಭವಿಸುವಂತಹ ಸ್ನಾಯು ಅಥವಾ ಸ್ನಾಯುವಿನ ಒತ್ತಡಕ್ಕೆ ಏನಂತೀವಿ ನಾವು ಬಲ ಅಂತೇಳಿ ಕರಿತೀವಿ. ಒಂದು ಬಾರಿಗೆ ನಮ್ಮ ಸ್ನಾಯುಗಳು ಏನಾಗ್ತವೆ, ಅಂಕುಚನ ಹೊಂದುತ್ತವೆ. ಆ ಒಂದು ಅಂಕುಚನ ಹೊಂದಿದಾಗ ಉದ್ಭವಿಸುವಂತಹ ಸ್ನಾಯು ಆಗಿರ್ಬೋದು ಅಥವಾ ಸ್ನಾಯುವಿನ ಗುಂಪಿನ ಒತ್ತಡಕ್ಕೆ ಏನಂತೀವಿ ನಾವು ಬಲ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಜಗ್ಗುವುದು, ಒತ್ತುವುದು ಅಥವಾ ಎತ್ತುವ ಒಂದು ಸಂದರ್ಭದಲ್ಲಿ ಸ್ನಾಯುಗಳ ಅಂಕುಚನದಿಂದ ಆಗುವಂಥ ಒತ್ತಡಕ್ಕೆ ಏನಂತೀವಿ ನಾವು ಬಲ ಅಂತೇಳಿ ಕರಿತೀವಿ. ಇದನ್ನು ಪೌಂಡ್, ಕಿಲೋ ಮತ್ತು ಡೈನ್ಗಳಲ್ಲಿ ಅಳಿತೀವಿ. ಶಕ್ತಿಯನ್ನು ಅಳೆಯುವಂತಹ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ 3 ಪದ್ಧತಿಗಳಿದ್ದಾವೆ. ಆ 3 ಪದ್ಧತಿಗಳೆಂದರೆ ಡೈನ್, CGS ಅಂತೇಳಿ ಕರಿತೀವಿ, ನ್ಯೂಟನ್, MKS ಅಂತೇಳಿ ಕರಿತೀವಿ, ಪೊಂಡಲ್, FCS ಅಂತೇಳಿ ಕರಿತೀವಿ. CGS ಅಂದರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. MKS ನ್ಯೂಟನ್ನ MKS ಪದ್ಧತಿ ಅಂದರೆ ಮೀಟರ್, ಕಿಲೋ ಮತ್ತು ಸೆಕೆಂಡ್. ಪೊಂಡಲ್ FCS ಪದ್ಧತಿ ಅಂದರೆ ಪೋಟು, ಪೌಂಡು, ಸೆಕೆಂಡ್. ಈ ಒಂದು 3 ವಿಧಾನಗಳಲ್ಲಿ ಏನು ಮಾಡ್ತೀವಿ ನಾವು, ಈ ಒಂದು ಪರೀಕ್ಷೆಯನ್ನು ಅಳಿತೀವಿ. ಶಕ್ತಿಯನ್ನು 3 ಪ್ರಕಾರಗಳಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಒಂದು ಸ್ಥಾಯಿ ಬಲ, ಸ್ಫೋಟಕ ಬಲ, ಕ್ರಿಯಾಬಲ. ಶಕ್ತಿಯನ್ನು 3 ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಸ್ಥಾಯಿ ಬಲ, ಸ್ಟ್ಯಾಟಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಸ್ಫೋಟಕ ಬಲ, ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಅಂತ ಕರಿತೀವಿ. ಕ್ರಿಯಾಬಲ, ಡೈನಾಮಿಕ್ ಸ್ಟ್ರೆಂತ್ ಅಂತೇಳಿ ಕರಿತೀವಿ. ಹಾಗಾದರೆ ಸ್ಥಾಯಿ ಬಲ ಅಂದ್ರೇನು, ಸ್ಟ್ಯಾಟಿಕ್ ಸ್ಟ್ರೆಂತ್ ಅಂದ್ರೇನು, ಚಲನರಹಿತವಾದ ಒಂದು ವಸ್ತುವಿನ ಮೇಲೆ ಕೆಲವು ಸಮಯದವರೆಗೆ ಒಂದೇ ಸಮನೆ ಏನು ಮಾಡ್ತೀವಿ ನಾವು
ತನ್ನ ಅತ್ಯಧಿಕ ಶಕ್ತಿಯನ್ನು ಹಾಕಿದಾಗ ಆ ವಿರುದ್ಧವಾದಂಥ ಸ್ನಾಯುಗಳು ಅಂಕುಚನದಿಂದ ಉದ್ಭವಿಸುವಂಥ ಒತ್ತಡಕ್ಕೆ ಸ್ಥಾಯಿ ಬಲ ಅಂತೇಳಿ ಕರಿತೀವಿ. ಚಲನರಹಿತ ಒಂದು ಯಾವುದೇ ರೀತಿ ಚಲನೆ ಇರೋದಿಲ್ಲ, ಅಲ್ಲಿ ಚಲನರಹಿತವಾದಂತಹ ಒಂದು ವಸ್ತುವಿನ ಮೇಲೆ, ಅದು ನಿಂತಿರುವಂತಹ ಒಂದು ವಸ್ತುವಿನ ಮೇಲೆ ಕೆಲವು ಸಮಯದವರೆಗೆ ಏನು ಮಾಡ್ತೀವಿ ನಾವು, ಒಂದೇ ಸಮಯ ಅಂದರೆ ನಿರಂತರವಾಗಿ ವ್ಯಕ್ತಿ ತನ್ನ ಅತ್ಯಧಿಕ ಶಕ್ತಿಯನ್ನು ಹಾಕಿದಾಗ ಆ ವಿರುದ್ಧವಾದಂತಹ ಸ್ನಾಯುಗಳ ಅಂಕುಚನದಿಂದ ಉದ್ಭವಿಸುವಂತಹ ಒಂದು ಒತ್ತಡಕ್ಕೆ ಅಂತೀವಿ ಸ್ಥಾಯಿ ಬಲ ಅಂತೇಳಿ ಕರಿತೀವಿ. ಸ್ಫೋಟಕ ಬಲ ಅಂತ ಕರಿತೀವಿ, ಹಂಗೆ ಸ್ಥಾಯಿ ಬಲ ಅಂತ ಕರಿತೀವಿ. ಕೈ, ಮುಂಗೈ, ಬೆನ್ನು, ಕಾಲುಗಳ ಬಲವನ್ನು ಅಳೆಯಲು ನಾವು ಎದಕ್ಕೆ ಬಳಸ್ತೀವಿ ಅಂತಂದರೆ, ಕೈ ಆಗಿರ್ಬೋದು, ಮುಂಗೈ ಆಗಿರ್ಬೋದು, ಬೆನ್ನು ಆಗಿರ್ಬೋದು, ಕಾಲುಗಳ ಬಲವನ್ನು ಅಳಿಬೇಕಾದ್ರೆ ನಾವು ಏನು ಬಳಸ್ತೀವಿ ಅಂದರೆ ಡೈನಮೋಮೀಟ್ರನ್ನು ಬಳಸ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಡೈನಮೋ ಒಂದು ಮೀಟರ್ ಪರೀಕ್ಷೆಯಲ್ಲಿ ಹಾಕುವ ಒತ್ತಡ ಇದಕ್ಕೆ ಉತ್ತಮ ಉದಾಹರಣೆ ಆಗ್ತದೆ. ಡೈನಮೋಮೀಟರ್ ಪರೀಕ್ಷೆಯಲ್ಲಿ ಹಾಕುವಂಥ ಒಂದು ಒತ್ತಡ ಇರ್ತದಲ್ಲ, ಅದಕ್ಕೆ ಅಂತೀವಿ ಈ ಒಂದು ಸ್ಥಾಯಿ ಬಲ ಒಂದು ಉದಾಹರಣೆಗೆ ನಾವು ಕೊಡ್ತೀವಿ. ಈಗ ಸ್ಫೋಟಕ ಬಲ, ಸ್ಥಾಯಿ ಬಲನೇ ಬೇರೆ, ಸ್ಫೋಟಕ ಬಲನೇ ಬೇರೆ. ಈಗ ಸ್ಫೋಟಕ ಬಲ ಅಂದರೆ ಒಮ್ಮೆಲೆ ಏನು ಮಾಡ್ತೇವೆ, ಹಲವಾರು ಸ್ನಾಯುಗಳು ಅಂಕುಚನ ಹೊಂದಿದಾಗ ಉದ್ಭವಿಸುವಂಥ ಒತ್ತಡಕ್ಕೆ ಇವಾಗ ನಾವು ಏನಾದ್ರು ಇದು ಮಾಡ್ತೀವಲ್ಲ, ಗುಂಡು ಎಸೆತ ಹಾಕೋದು, ಶಾರ್ಟ್ ಪುಟ್ ಹಾಕೋದು. ಗುಂಡು ಎಸೆತ ಶಾರ್ಟ್ ಪುಟ್ಟಿಗೆ ಅಷ್ಟಾಗಲ್ಲ, ಗುಂಡು ಎಸೆತನೇ ಶಾರ್ಟ್ ಪುಟ್ ಅಂತ ಕರಿತೀವಿ. ಡಿಸ್ಕಸ್ ಥ್ರೋ ಅವಕ್ಕೆಲ್ಲ ಆಗೋದಿಲ್ಲ, ಆದರೆ ಶಾರ್ಟ್ ಪುಟ್ಟು ಅಥವಾ ಗುಂಡು ಎಸೆತ, ಇಂಗ್ಲೀಷಲ್ಲಿ ಶಾರ್ಟ್ ಪುಟ್ ಅಂತೀವಿ, ಕನ್ನಡದಲ್ಲಿ ಗುಂಡು ಎಸೆತ ಅಂತೀವಿ. ಇದು ಶಾರ್ಟ್ ಪುಟ್ ಅಂತೇಳಿ ಕರಿತೀವಿ. ಇವು ಒಂದು ಹಾಕಬೇಕಾದ್ರೆ, ಶಾರ್ಟ್ ಪುಟ್ ಹಾಕಬೇಕಾದ್ರೆ ಏನು ಮಾಡ್ತೀವಿ ನಾವು, ಅಲ್ಲಿ ಅತ್ಯಧಿಕ ಬಲವನ್ನು ಹಾಕ್ತೀವಿ, ಫೋರ್ಸೇಬಲ್ ಹಾಕ್ತೀವಲ್ಲ, ಅದಕ್ಕೆ ನಾವು ಸ್ಫೋಟಕ ಬಲ ಅಂಥೇಳಿ ಕರಿತೀವಿ. ಅಂದರೆ ಒಮ್ಮೆಲೆ ಹಲವಾರು ಸ್ನಾಯುಗಳು ಅಂಕುಚನ ಹೊಂದಿದಾಗ ಉದ್ಭವಿಸುವಂತಹ ಒತ್ತಡಕ್ಕೆ ಏನಂತೀವಿ ನಾವು ಸ್ಫೋಟಕ ಬಲ ಅಂಥೇಳಿ ಕರಿತೀವಿ. ಈಗ ಕ್ರಿಯಾಬಲ, ಇದಕ್ಕೆ ಉತ್ತಮವಾದಂಥ ಚಟುವಟಿಕೆಗಳಂದರೆ ಪುಲ್ಅಪ್ಸು, ಪುಷ್ಅಪ್ಸು, ಹಗ್ಗ ಹಿಡಿದು ಏರುವುದು, ಡಿಪ್ಸು, ದಂಡ ಬೈಠಕು ಇತ್ಯಾದಿಗಳನ್ನು ಏನು ಮಾಡ್ತೀವಿ ಕೆಲವು ಅವಧಿವರೆಗೆ ಒಂದೇ ಸಮನೆ ಏನು ಮಾಡ್ತೀವಿ ನಡೆಯುವ ಚಟುವಟಿಕೆಯಲ್ಲಿ ದೇಹದ ಭಾರವನ್ನು ಹೊರುವ ಸ್ನಾಯು ಸಾಮರ್ಥ್ಯಕ್ಕೆ ಏನಂತೀವಿ ಕ್ರಿಯಾಬಲ ಅಂತೇಳಿ ಕರಿತೀವಿ. ಅತ್ಯಧಿಕ ಭಾರದಿಂದ ಮಾಡುವಂಥ ಮಿಲಿಟರಿ ಪ್ರೆಸ್ ಮುಂತಾದ ಚಟುವಟಿಕೆಗಳಿಂದ ಕ್ರಿಯಾಬಲ ಏನು ಮಾಡ್ಬೋದು ನಾವು ಇಲ್ಲಿ ಹೆಚ್ಚಿಗೆ ಮಾಡ್ಬೋದು. ವ್ಯಕ್ತಿಯ ಶಕ್ತಿಯನ್ನು ಕಂಡುಕೊಳ್ಳಲು ಈ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಒಂದು ಸಿಟಪ್ಸ್, ಪುಲ್ಅಪ್ಸ್, ಕಾಲನ್ನು ಎತ್ತುವುದು, ಡೈನಮೋಮೀಟರ್ ಬಳಕೆ, ಇಷ್ಟು ಪರೀಕ್ಷೆಯನ್ನು ಏನು ಮಾಡ್ತೀವಿ ನಾವು ಕ್ರಿಯಾಬಲ ಪತ್ತೆ ಹಚ್ಚಲಿಕ್ಕೆ ನಾವು ಮಾಡ್ತೀವಿ. ಈಗ ಸಿಟಪ್ಸ್ ಪರೀಕ್ಷೆ ನೋಡಿರಿ. ಸಿಟಪ್ ಪರೀಕ್ಷೆ ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳಿತೀವಿ. ಸಿಟಪ್ ಪರೀಕ್ಷೆಯಿಂದ ಏನು ಮಾಡ್ತೀವಿ ನಾವು ಹೊಟ್ಟೆಯ ಸ್ನಾಯುವಿನ ಶಕ್ತಿಯನ್ನು ಅಳಿತೀವಿ. ಇದು ಯಾರ್ಯಾರು ಅಳಿತಿದ್ರೆ 12 ವರ್ಷದಿಂದ ಕಾಲೇಜಿನ ಒಂದು ಹೆಣ್ಣು ಮತ್ತು ಗಂಡು ಮಕ್ಕಳಿಗಿಬ್ಬರಿಗೂ ಕೂಡ ಈ ಪರೀಕ್ಷೆ ನಾವು ಅಳಿತೀವಿ. 1972ರಲ್ಲಿ ಏನು ಮಾಡ್ತೀವಿ, ಮೇರಿ ಜಾವ ಗಾರ್ಸಿಯಾ ಎಂಬುವರು ಇದರ ಒಂದು ದಾರ್ಶನಿಕತೆ ಎಷ್ಟಿದೆ ಅಂತ ಹೇಳ್ತಾರೆ ಅಂದರೆ 0.98 ಇದೆ ಅಂತ ಹೇಳ್ತಾರೆ. ಇದೇನು ಬೇಕಾಗಲ್ಲ, ಯಾರು ಮಾಡಿದ್ರು ಅಂತ ಕೇಳ್ತಾರೆ. ಮೇರಿ ಜಾವ್ ಗಾರ್ಸಿಯಾ ಎದರದ ಬಗ್ಗೆ ಅಳಿತದೆ ಅಂದರೆ ಹೊಟ್ಟೆಯ ಸ್ನಾಯುವಿನ ಶಕ್ತಿ ಬಗ್ಗೆ ಅಳಿತೈತೆ. ಪುಲ್ಅಪ್ ಪರೀಕ್ಷೆ ಇದು ಏನು ಹೇಳ್ತೈತೆ, ಭುಜ ಮತ್ತು ಕೈಗಳಲ್ಲಿರೋ ಬಲವನ್ನು ಅಳತೆ ಮಾಡಲು ಮಾಡ್ತೈತೆ. ಈಗ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಇಲ್ಲಿ ಕೂಡ 12 ವರ್ಷದ ಕಾಲೇಜಿನ ಬಾಲಕರಿಗೆ ಮಾತ್ರ ಮಾಡ್ತಾರೆ. ಪುಲ್ಅಪ್ಸ್ ಯಾರಿಗೆ ಮಾಡ್ತಾರೆ, ಬಾಲಕರಿಗೆ ಮಾತ್ರ. 12 ವರ್ಷದ ಇಂದ ಕಾಲೇಜ್ವರೆಗೆ ಇರ್ತಾರಲ್ಲ, ಬಾಲಕರಿಗೆ ಮಾತ್ರ ಮಾಡ್ತಾರೆ. ಸಿಟಪ್ಸ್ ಏನು ಮಾಡ್ತಾರೆ, 12 ವರ್ಷದಿಂದ ಕಾಲೇಜಿನ ಒಂದು ಮಕ್ಕಳಿಗೆ, ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಕೂಡ ಒಂದು ಸಿಟಪ್ಸನ್ನು ಮಾಡ್ತಾರೆ. ವೇಗ, ಈಗ ಬಲ ಆಯಿತು, ಇಷ್ಟು ಬಗ್ಗೆ ಬಲ ತಿಳ್ಕೊಂಡಿದ್ವಿ. ಇವಾಗ ವೇಗದ ಬಗ್ಗೆ ತಿಳ್ಕೊಳ್ಳೋಣ. ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆಯ ಗತಿಗೆ ಏನಂತೀವಿ ನಾವು ವೇಗ ಅಂತೇಳಿ ಕರಿತೀವಿ. ಸ್ನಾಯುಗಳ ಅಂಕುಚನ ಪ್ರಸರಣ ಕ್ರಿಯೆಗೆ ಏನಂತೀವಿ ವೇಗ ಅಂತೇಳಿ ಕರಿತೀವಿ. 50 ಮೀಟರ್ ಓಟದ ಪರೀಕ್ಷೆಯಿಂದ ಕಂಡುಕೊಳ್ಬೋದು. ಇದು ಎಷ್ಟರ ಮುಂದೆ 50 ಮೀಟರ್ ಓಟದ ಒಂದು ಪರೀಕ್ಷೆಯಿಂದ ಕಂಡುಕೊಳ್ಬೋದು. ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವವರು ಯಾರಿಗಿರ್ತಾರೆ ಇಲ್ಲಿ 6 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ನಡೆಸಲಾಗ್ತೈತಿ. ವ್ಯಕ್ತಿಯ ವೇಗವನ್ನು ಅಳತೆ ಮಾಡುವುದು 6 ವರ್ಷದಿಂದ ಕಾಲೇಜಿನವರೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ನಡೆಸಲಾಗ್ತೈತಿ. ವಿಶ್ವಾಸಾರ್ಹತೆ ಮತ್ತು ದಾರ್ಶನಿಕತೆ ದೊರೆತಿಲ್ಲ. ಸಮಂಜಸತೆಯನ್ನು ಕೂಡ ಇಲ್ಲಿ ಒಪ್ಪಲಾಗಿದೆ. ಇಲ್ಲೇನಾಗಿದೆ, ವಿಶ್ವಾಸಾರ್ಹತೆ ಇದೆ, ದಾರ್ಶನಿಕತೆಯು ಇಲ್ಲೇನು ಮಾಡಿಲ್ಲ, ವಿಶ್ವಾಸಾರ್ಹತೆ ಮತ್ತು ದಾರ್ಶನಿಕತೆ ಇಲ್ಲ, ಇಲ್ಲಿ ದೊರೆತಿಲ್ಲ. ವಿಶ್ವಾಸಾರ್ಹತೆ ಇಲ್ಲ, ದಾರ್ಶನಿಕತೆ ಇಲ್ಲ, ಆದರೆ ಏನಿದೆ ಇಲ್ಲಿ ಸಮಂಜಸತೆ ಇದೆ. ಇಟ್ಕೋಬೇಕು ಪಾಯಿಂಟ್ಸ್ಗಳು. ಈಗ ಚಪಲತೆ, ಎಜಿಲಿಟಿ ಅಂತೇಳಿ ಕರಿತೀವಿ. ತ್ವರಿತವಾಗಿ ಶರೀರ ಅಥವಾ ಅದರ ಭಾಗ ವೇಗವಾಗಿ ನಿಖರವಾಗಿ ಬದಲಾಗುತ್ತಿರುವ ದಿಶೆಗಳಿಗೆ ಹೊಂದಿಕೊಳ್ಳುವಂತಹ ಸ್ನಾಯು ಸಾಮರ್ಥ್ಯಕ್ಕೆ ಅಂತೀವಿ ಚಪಲತೆ ಅಂತೇಳಿ ಕರಿತೀವಿ. ವೇಗವಾಗಿ ಮತ್ತು ತ್ವರಿತವಾಗಿ ಏನು ಮಾಡ್ತಿರ್ತೀವಿ, ಬದಲಾಗುತ್ತಿರುವ ದಿಶೆಗಳಿಗೆ ಹೊಂದಿಕೊಳ್ಳುವಂತಹ ಸ್ನಾಯು ಸಾಮರ್ಥ್ಯಕ್ಕೆ ಏನಂತೀವಿ ನಾವು ಚಪಲತೆ ಅಂತೇಳಿ ಕರಿತೀವಿ.
ಜಿಮ್ನಾಸ್ಟಿಕ್ ಮಾಡಲು ಹೆಚ್ಚಿನ ಪ್ರಮಾಣದ ಚಪಲತೆಯಲ್ಲಿ ಅವಶ್ಯಕತೆ ಆಗಿರ್ತೈತಿ. ಜಿಮ್ನಾಸ್ಟಿಕ್ ಮಾಡಬೇಕಾದ್ರೆ ಇನ್ನೊಂದಕ್ಕೆ ಹೆಚ್ಚಿಗೆ ಚಪಲತೆಯಲ್ಲಿ ಅವಶ್ಯಕವಾಗಿ ಬೇಕಾಗ್ತೈತಿ. ಚಪಲತೆಗೆ ಈ ಕೆಳಗಿನ ಪರೀಕ್ಷೆಯನ್ನು ನಾವು ನಡೆಸ್ತೀವಿ. ಏನೇನು ಮಾಡ್ತೀವಿ ಚಪಲತೆ ಹೆಚ್ಚಬೇಕಾದ್ರೆ 4x10 ಮೀಟರ್ ಶಟಲ್ ಓಟ ಓಡಿಸ್ತೀವಿ, ಶಟಲ್ನ ದಾಡಿಸ್ತೀವಲ್ಲ ಅದು, ಮತ್ತು ಬರ್ಫಿ ಇವೇನು ಮಾಡ್ತೀವಿ ಚಪಲತೆ ಹೆಚ್ಚು ಮಾಡೋಕ್ಕಂತಹ ಒಂದು ಟೆಸ್ಟ್ಗಳು. ಹಾಗಾದರೆ ಬರ್ಫಿ ಅಂದರೆ ಏನು ಅಂತಂದರೆ, ಬರ್ಫಿ ಅಂದರೆ ದೇಹ ದಂಡ ಹೊಡೆಯುವುದು ಅಂತ ಅರ್ಥ. ದಂಡ ಬೇಟ ಹೊಡಿಸ್ತೀವಲ್ಲ ಅದು ದಂಡ ಹೊಡೆಯುವುದು ಅಂತ ಅರ್ಥ. ಉದ್ದೇಶ ಏನಪ್ಪ ಅಂದರೆ ಶರೀರ ಸಾಮಾನ್ಯ ಸ್ನಾಯು ಸಹನಶೀಲತೆ ಅಂದರೆ ಕಷ್ಟ ಸಹಿಷ್ಣುತೆ ಅಳತೆ ಮಾಡ್ತೈತಿ. ಬರ್ಫಿ ಪರೀಕ್ಷೆ ದಂಡ ಹೊಡೆಯುವುದು. ಇದರ ಉದ್ದೇಶ ಅಂದರೆ ಶರೀರದ ಸಾಮಾನ್ಯ ಸ್ನಾಯು ಸಹನಶೀಲತೆ ಅಳತೆ ಮಾಡ್ತೈತೆ. ಮತ್ತು 10 ವರ್ಷದಿಂದ ಕಾಲೇಜಿನವರೆಗೆ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಈ ಪರೀಕ್ಷೆಯನ್ನು ನಡೆಸ್ತೀವಿ. ಇದರ ವಿಶ್ವಾಸಾರ್ಹತೆ ಎಷ್ಟಿದೆ ಅಂದರೆ 0.97 ಅಷ್ಟು ಕಂಡುಬರ್ತೈತೆ. ಇಲ್ಲಿ ಕೂಡ ಏನಾಗಿದೆ ಸಮಂಜಸತೆ ಇಲ್ಲಿ ಓಪನ್ ಆಗಿದೆ. ಕಷ್ಟ ಸಹಿಷ್ಣುತೆ ಎಂಡೋರೆನ್ಸ್ ಅಂತೇಳಿ ಕರಿತೀವಿ. ಇದು ಮೂಲ ಪದ ಲ್ಯಾಟಿನ್ನ ಭಾಷೆಯ ಒಂದು ಎಂಡೋರೆರೆ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಏನೆಂದರೆ ಗಟ್ಟಿ ಅಂತ ಅರ್ಥ. ಶಬ್ದಕೋಶದ ಪ್ರಕಾರ ದಣಿವು ಅಥವಾ ನೋವನ್ನು ತಡೆಹಿಡಿಯುವುದೇ ಆಗಿದೆ. ಮತ್ತು ಬಹಳ ಹೊತ್ತಿನವರೆಗೆ ಕೆಲಸ ಮಾಡುವುದು ಜನಸಾಮಾನ್ಯರ ಒಂದು ಇದು ಏನಿರ್ತೈತೆ ಲಕ್ಷಣವಾಗಿರ್ತದೆ. ಅದಕ್ಕೆ ಏನಂತೀವಿ ಸ್ಟೆಮಿನಾ ಅಂತೇಳಿ ಕರಿತೀವಿ. ಕಷ್ಟ ಸಹಿಷ್ಣುತೆಯನ್ನು ಅಳೆಯಲು ಸಾಮಾನ್ಯವಾಗಿ ಪರೀಕ್ಷೆಯನ್ನು ಮಾಡಿಸ್ತೀವಿ. ಅವು ಯಾವಂದರೆ ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆ, ಬೈಸಿಕಲ್ ಎರ್ಗೋ ಪರೀಕ್ಷೆ ಅಥವಾ ಟ್ರೇಡ್ ಮಿಲ್ ಪರೀಕ್ಷೆ. ಇವೆಲ್ಲ ಏನು ಮಾಡ್ತೀವಿ ನಾವು ಈ ಒಂದು ಕಷ್ಟ ಸಹಿಷ್ಣುತೆ ಅಳೆಯೋಕ್ಕೆ ಮಾಡ್ತೀವಿ. ಸ್ನಾಯುವಿನ ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಳೆಯಲು ಭಾರವಾದ ವಸ್ತುವನ್ನು ಬಹಳದ ಸಮಯವರೆಗೆ ಏನು ಮಾಡ್ತೀವಿ ಹೊತ್ತಿರುವುದು. ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಹೇರಿದಾಗ ಅದನ್ನು ತಡೆದುಕೊಳ್ಳುವಂತಹ ಸ್ನಾಯು ಸಾಮರ್ಥ್ಯಕ್ಕೆ ಏನ್ತೀವಿ ನಾವು ಸ್ಥಾಯಿ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಅಂದರೆ ಸ್ಟ್ಯಾಟಿಕ್ ಮಸ್ಕ್ಯುಲರ್ ಅಂತೇಳಿ ನಾವು ಕನ್ನಡ ಇಂಗ್ಲೀಷಲ್ಲಿ ಕರಿತೀವಿ. ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ, ಇದರಲ್ಲಿ ಅದು ಕಷ್ಟ ಸಹಿಷ್ಣುತೆಯಲ್ಲಿ ವಿಧಗಳಿದ್ದಾವೆ. ಒಂದು ಸ್ಟ್ಯಾಟಿಕ್ ಮಸ್ಕ್ಯುಲರ್, ಇನ್ನೊಂದು ಡೈನಾಮಿಕ್ ಮಸ್ಕ್ಯುಲರ್. ನೋಡಿರಿ, ಡೈನಾಮಿಕ್ ಮಸ್ಕ್ಯುಲರ್ ಅಂದರೆ ಏನಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಹೆಚ್ಚಿನ ತೀವ್ರತೆಯಿಂದ ಮಾಡಿ ನಂತರ ಎರಡನೇ ಬಾರಿಗೆ ಕಡಿಮೆ ತೀವ್ರತೆಯಿಂದ ಮಾಡುವುದಕ್ಕೆಂತೀವಿ ಸ್ನಾಯುವಿನ ಕ್ರಿಯಾ ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಇದಕ್ಕೆ ಈ ಕೆಳಗಿನ ಪರೀಕ್ಷೆಯನ್ನು ಮಾಡ್ತೀವಿ. ಒಂದು ಕೋಪ್ರಿ ಅವರ 12 ನಿಮಿಷದ ಓಟ ಅಥವಾ ನಡಿಗೆ. ಎರಡನೇದು ಪುಲ್ ಆಫ್ ಮತ್ತು ಕಾಲನ್ನು ಎತ್ತುವುದು. ಕೂಪರ್ ಅವರ 12 ನಿಮಿಷದ ಓಟ ಅಥವಾ ನಡಿಗೆ ಪರೀಕ್ಷೆ ಅಂದರೆ ಹೃದಯ ಮತ್ತು ಪುಪ್ಪಸದ ಸಾಮರ್ಥ್ಯವನ್ನು ಏನು ಮಾಡ್ತದೆ ಇಲ್ಲಿ ಅಳತೆ ಮಾಡಲಿಕ್ಕೆ ಜೂನಿಯರ್ ಕಾಲೇಜಿನ ಮಟ್ಟದ ಒಂದು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಏನು ಮಾಡ್ತೀವಿ ಈಗ ಒಂದು ಪರೀಕ್ಷೆ ನಡೆಸ್ತೀವಿ. ಇಲ್ಲಿ ವಿಶ್ವಾಸಾರ್ಹತೆ ಕಂಡುಬರ್ತೈತೆ. ಡೂಲಿಟಲ್ ಮತ್ತು ಬಿಗ್ ಬಿ ಎಂಬುವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು. ಮರು ಪರೀಕ್ಷೆಗಳಿಂದ ಈ ಪರೀಕ್ಷೆಗೆ ಸಹ ಸಂಬಂಧ ಗುಣಾಂಕ 0.94 ಅಷ್ಟಿದೆ ಅಂತೇಳಿ ನಾವು ಇಲ್ಲಿ ಕಂಡುಕೊಂಡಿದ್ದೀವಿ. ಈಗ 5ನೇದು ಯಾವುದಾದರೆ ಮೈಮಣೆತ. ಸ್ನಾಯುಗಳ ಅಂಕುಚನ ಪ್ರಸರಣಗಳ ಮಿತಿಗೆ ಏನಂತೀವಿ ನಾವು ಮೈಮಣೆತ ಅಂತೇಳಿ ಕರಿತೀವಿ. ಇದಕ್ಕೆ ಕೈ ಚಾಚುವುದು, ಪೋಲ್ ವಾಲ್ಟ್, ಎತ್ತರ ಜಿಗಿತ, ವಾಲಿಬಾಲ್ ಇತ್ಯಾದಿಗಳು ಉತ್ತಮ ಉದಾಹರಣೆಗಳಾಗಿವೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಸುಧಾರಿತ ಕೂಡುವ ಅಥವಾ ಮುಟ್ಟುವ ಪರೀಕ್ಷೆ, ಬ್ರಿಡ್ಜ್ ಆಫ್ ಪರೀಕ್ಷೆ ಅಂತೇಳಿ ಕರಿತೀವಿ. ಭುಜ ಮತ್ತು ಮುಂಗೈಗಳನ್ನು ಚಾಚುವಂಥ ಪರೀಕ್ಷೆ, ಸೊಂಟ ಮತ್ತು ಕುತ್ತಿಗೆಗಳು ಚಾಚುವಂಥ ಪರೀಕ್ಷೆ. ಇವೆಲ್ಲ ಏನು ಮಾಡ್ತೀವಿ ನಾವು ಮೈಮಣೆತಕ್ಕಾಗಿ ಮಾಡ್ತೀವಿ. ಈಗ ಸುಧಾರಿತ ಕೂಡುವ ಮತ್ತು ಮುಟ್ಟುವ ಪರೀಕ್ಷೆ, ಮಾಡಿಫೈಡ್ ಸಿಟ್ ಆ್ಯಂಡ್ ರೀಚ್ ಟೀಫ್ ಅಂತೇಳಿ ಕರಿತೀವಿ, ಟೆಸ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ಎಫ್ ಆಗಿದೆ, ಟಿ ಮಾಡ್ಕೋಬೇಕದು. ಚಪ್ಪೆ ಮತ್ತು ಬೆನ್ನಿನಲ್ಲಿ ಆದ ಬೆಳವಣಿಗೆ ಹಾಗೂ ಕಾಲಿನಲ್ಲಿರುವಂಥ ಹ್ಯಾಮ್ಸ್ಟ್ರಿಂಗ್ ಸ್ನಾಯುವಿನ ಚಾಚುವ ಸಾಮರ್ಥ್ಯ ಕಂಡುಕೊಳ್ಳುವುದು. ಇದು 6ರಿಂದ ಕಾಲೇಜಿನ ಒಂದು ವಿದ್ಯಾರ್ಥಿಗಳು ಏನು ಮಾಡ್ತೀವಿ. ಹಾಗಾದರೆ ಕ್ರೀಡೆಗಳಲ್ಲಿ ಏನು ಉಪಯೋಗವಿದೆ ಇದರಿಂದ ನೋಡಿದ್ರೆ ಕೈ ಊರಿ ಜಿಗಿಯುವುದು, ಡೈವಿಂಗ್, ತಲೆ ಕೆಳಗೆ ಮಾಡಿ ಕೈ ನೇರ ಮಾಡಿ ನಿಲ್ಲುವುದು ಹಾಗೂ ಜಿಮ್ನಾಸ್ಟಿಕ್ನಲ್ಲಿ ಚಟುವಟಿಕೆಗಳನ್ನು ಮಾಡಲು ಈ ನಿಪುಣತೆ ನಮಗೆ ಅವಶ್ಯಕವಾಗಿ ಬೇಕಾಗ್ತದೆ. ಬ್ರೀಫ್ ಆಫ್ ಅಂದ್ರೇನು? ಹಾಗೆ ಬ್ರೀಫ್ ಆಫ್ ಅಂದರೆ ಏನಂದರೆ ಬೆನ್ನು ಮೂಳೆಯನ್ನು ಚಾಚುವ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಉದ್ದೇಶ ಈ ಬ್ರೀಫ್ ಆಫ್ ಪರೀಕ್ಷೆ ಒಂದು ಉದ್ದೇಶ ಆಗಿರ್ತೈತಿ. ಇಲ್ಲಿ 6 ವರ್ಷದಿಂದ ಕಾಲೇಜಿನ ಮಕ್ಕಳಿಗೆ ಏನು ಮಾಡ್ತಾರೆ ಈ ಪರೀಕ್ಷೆ ನಡೆಸ್ತಾರೆ. ಇದರ ವಿಶೇಷತೆ ಏನಂದರೆ ಈಜಿನಲ್ಲಿ ಬಟರ್ಫ್ಲೈ ಮಾಡುವುದರ ಒಂದು ನಿಪುಣತೆ, ಎತ್ತರ ಜಿಗಿತ, ಬ್ಯಾಲೆನ್ಸ್ ಬೀಮ್ ಮತ್ತು ನೆಲದ ಮೇಲೆ ಮಾಡುವಂಥ ಕಸರತ್ತು, ಆಧುನಿಕ ನೃತ್ಯ, ಬ್ಯಾಲೆಟ್ ನಿಪುಣತೆ. ಇವೆಲ್ಲ ಏನು ಮಾಡ್ತೀವಿ ನಾವು ಈ ಒಂದು ಬ್ರಿಡ್ಜ್ ಆಫ್ ಪರೀಕ್ಷೆಯಲ್ಲಿ ನಾವು ಮಾಡ್ತೀವಿ. ಈಗ ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆ. ಭುಜ ಮತ್ತು ಮುಂಗೈ ಸ್ನಾಯುಗಳಲ್ಲಿನ ಹೆಚ್ಚಿನ ಮೈಮಣೆತ ತರುವುದು ಇದರ ಉದ್ದೇಶ ಆಗಿರ್ತೈತಿ. 6 ವರ್ಷದ ಒಂದು ಮಕ್ಕಳಿಂದ ಕಾಲೇಜಿನವರೆಗಿನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಪರೀಕ್ಷೆಯನ್ನು ನಡೆಸ್ತೀವಿ. ಹಾಗಾದರೆ ಇದರ ವಿಶೇಷತೆ ಏನು ಅಂದರೆ ಜಿಮ್ನಾಸ್ಟಿಕ್ ಅದರಲ್ಲಿಯೂ ಸಿಂಗಲ್ ಮತ್ತು ಡಬಲ್ ಬಾರ್, ಅಸಮತ ಬಾರ್ ಹಾಗೂ ನೆಲದ ಮೇಲೆ ಮಾಡುವ ಜಿಮ್ನಾಸ್ಟಿಕ್, ಕುಸ್ತಿ, ಈಜಿನಲ್ಲಿ ಬಟರ್ಫ್ಲೈ ಮತ್ತು ನಿಪುಣತೆ, ಸೊಂಟ ಮತ್ತು
ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವಂಥ ಪರೀಕ್ಷೆ. ಸೊಂಟ ಮತ್ತು ಕುತ್ತಿಗೆಯ ಒಂದು ಸ್ನಾಯುಗಳಿಂದ ಮೈಮಣಿತ ತರುವುದು ಇದರ ಉದ್ದೇಶ ಆಗಿರ್ತದೆ. ಇದರ ಉದ್ದೇಶ ಇದು. ಈ ಒಂದು ಭುಜ ಮತ್ತು ಚಾಚುವ ಪರೀಕ್ಷೆಗಳ ಒಂದು ಉದ್ದೇಶದಲ್ಲಿ 3 ಪ್ರಕಾರಗಳನ್ನು ನೋಡ್ತೀವಿ. ಅದರಲ್ಲಿ ಮತ್ತೆ ಭುಜ ಮತ್ತು ಕೈ ಚಾಚುವ ಪರೀಕ್ಷೆ ಅದಾಗಿದ ಮೇಲೆ 4ನೇದು ಯಾವುದಂದರೆ ಸೊಂಟ ಮತ್ತು ಕುತ್ತಿಗೆ ಇವುಗಳನ್ನು ಚಾಚುವಂಥ ಪರೀಕ್ಷೆ. ಮಧ್ಯದಲ್ಲೇ ಕೊಟ್ಟರಲ್ಲಿ ಇಲ್ಲಿ ಕೊಡಬೇಕಾಗಿತ್ತು, ಇಲ್ಲೇ ಕೊಟ್ಟಿದ್ದಾರೆ ಅವರು. 1ನೇದು ಯಾವುದು ಸುಧಾರಿತ ಕೂಡುವ ಮುಟ್ಟುವ ಪರೀಕ್ಷೆ. 2ನೇದು ಬ್ರಿಡ್ಜ್ ಆಫ್ ಪರೀಕ್ಷೆ. 3ನೇದು ಭುಜ ಮತ್ತು ಮುಂಗೈ ಚಾಚುವ ಪರೀಕ್ಷೆ. 4ನೇದು ಸೊಂಟ ಮತ್ತು ಕುತ್ತಿಗೆ ಇವರು ಚಾಚುವಂತಹ ಪರೀಕ್ಷೆ. ಈಗ ಸ್ಫೋಟಕ ಬಲ ಪವರ್ ಅಂತೇಳಿ ಕರಿತೀವಿ. ಬಲ ಮತ್ತು ಸ್ಫೋಟಕ ಬಲ ಇವೆರಡರ ಒಂದೇ ಅರ್ಥವನ್ನು ಕೊಡ್ತವೆ. ಸ್ಫೋಟಕ ಬಲ ಮತ್ತು ಏನು ಮಾಡ್ತೀವಿ, ಸ್ಫೋಟಕ ಬಲ ಮತ್ತು ಬಲ ಇವೆರಡು ಏನು ಮಾಡ್ತೀವಿ ಒಂದೇ ಅರ್ಥವನ್ನು ಕೊಡ್ತವೆ. ಇದರಲ್ಲಿ ಸ್ಫೋಟಕ ಬಲ ಅಂದರೆ ಹಲವಾರು ಸ್ನಾಯುಗಳು ಒಮ್ಮೆಲೆ ಏನು ಮಾಡ್ತವೆ, ಅಂಕುಶನ ಹೊಂದ್ತವೆ. ಅದಕ್ಕೆ ಹೇಳ್ತೀವಿ ನಾವು ಸ್ಫೋಟಕ ಬಲ ಅಂತ ಕರಿತೀವಿ. ವ್ಯಕ್ತಿಯ ಬಲವನ್ನು ಈ ಕೆಳಗಿನ ಪರೀಕ್ಷೆಯನ್ನು ನಾವು ಕಂಡುಕೊಳ್ಬೋದು. ನಿಂತು ಉದ್ದ ಜಿಗಿತ ಮಾಡೋದ್ರ ಮೂಲಕ ನಾವು ಈ ಒಂದು ಬಲವನ್ನು ಕಂಡುಕೊಳ್ಬೋದು. ಸರ್ಜೆಂಟ್ ಪರೀಕ್ಷೆ ಮಾಡೋದ್ರ ಮೂಲಕ ಈ ಒಂದು ಏನು ಮಾಡ್ಬೋದು, ನಾವು ಸ್ಫೋಟಕ ಬಲವನ್ನು ಕಂಡುಕೊಳ್ಬೋದು. ಈಗ ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ಇದನ್ನು ಕೂಡ ಈ ಒಂದು ಸ್ಫೋಟಕ ಬಲದಲ್ಲಿ ಬರ್ತೈತೆ. 1969ರಲ್ಲಿ ಜಾಕ್ ಕ್ಲೇಟನ್ ಎಂಬುವರು ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯನ್ನು ಕಂಡುಹಿಡ್ತಾರೆ. ಅದರ ದಾರ್ಶನಿಕತೆ 0.96 ಇದೆ ಅಂತ ಏನು ಮಾಡ್ತಾರೆ, ಅವರು ನಮಗೆ ತೋರಿಸ್ಕೊಡ್ತಾರೆ. ಹಾಗಾದರೆ ಇದ್ರ ಉದ್ದೇಶ ಏನಂದರೆ ಜಿಗಿಯುವ ಕಾಲಿನ ಸಾಮರ್ಥ್ಯವನ್ನು ಅಳತೆ ಮಾಡೋದು. 6 ವರ್ಷದವರೆಗಿನ ಮತ್ತು ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಈಗ ಸರ್ಜೆಂಟ್ ಪರೀಕ್ಷೆ ನೇರವಾಗಿ ಎತ್ತರಕ್ಕೆ ಜಿಗಿಯುವ ಕಾಲಿನ ಶಕ್ತಿಯನ್ನು ಏನು ಮಾಡ್ತದೆ, ಈ ಒಂದು ಸರ್ಜೆಂಟ್ ಪರೀಕ್ಷೆ ಅಳತೆ ಮಾಡ್ತೈತೆ. 9 ವರ್ಷದ ಮಕ್ಕಳಿಂದ ಮಧ್ಯವಯಸ್ಕರವರೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಬ್ಬರಿಗೂ ಈ ಒಂದು ಪರೀಕ್ಷೆಯನ್ನು ಮಾಡಿಸ್ತೀವಿ. 1969ರಲ್ಲಿ ಜಾಕ್ ಕ್ಲಿಂಟನ್ ಎಂಬುವರು ಈ ಪರೀಕ್ಷೆಯ ಒಂದು ದಾರ್ಶನಿಕತೆ ಸಹ ಸಂಬಂಧವನ್ನು 0.93 ಅಂತೇಳಿ ಏನು ಮಾಡ್ತಾರೆ, ಇವರು ಕಂಡುಕೊಂಡಿದ್ದಾರೆ. ದೇಹದ ಘಟಕಗಳು ಅಥವಾ ಶಾರೀರಿಕ ಘಟಕಗಳು ಬಾಡಿ ಕಂಪೋಸಿಷನ್ ಅಂತ ಕರಿತೀವಿ. ಶರೀರದ ಸಾಂದ್ರತೆ ಬಲ್ಕ್, ಶರೀರದ ಅಂಗಾಂಗಗಳ ಕೋನಗಳು ಹಾಗೂ ಚರ್ಮದ ದಪ್ಪಳತೆ ಇವುಗಳು ಏನು ಮಾಡ್ತೀವಿ, ಗಣನೆಗೆ ತೆಗೆದುಕೊಳ್ತೀವಿ. ದಪ್ಪ ಅಥವಾ ತೆಳು ದೇಹದ ನಿರ್ಧಾರ ಮಾಡಲು ಏನು ಮಾಡ್ತೀವಿ, ಶರೀರದ ಸಾಂದ್ರತೆಯನ್ನು ಇಲ್ಲಿ ಪರೀಕ್ಷೆ ಮಾಡ್ತೀವಿ. ಅಂದರೆ ಶರೀರದ ನೀರಿನಲ್ಲಿನ ತೂಕವನ್ನು ಏನು ಮಾಡ್ತೀವಿ, ಇಲ್ಲಿ ಪರಿಗಣನೆ ಮಾಡ್ತೀವಿ. ಹಾಗೂ ಇದನ್ನು ಈ ಕೆಳಗಿನ ಸೂತ್ರದಿಂದ ಏನು ಮಾಡ್ತೀವಿ, ನಾವು ಕಂಡುಕೊಳ್ತೀವಿ. D = m/v. ಡಿ ಅಂದರೆ ಡೆನ್ಸಿಟಿ ಅಂತ ಕರಿತೀವಿ, ಕನ್ನಡದಲ್ಲಿ ಸಾಂದ್ರತೆ ಅಂತೀವಿ. ಎಮ್ ಅಂದರೆ ಮಾಸ್ ತೂಕ ಅಂತೀವಿ. ವಿ ಅಂದರೆ ವ್ಯಾಲ್ಯೂ ಅಂದರೆ ವಿಸ್ತಾರ, ವ್ಯಾಲ್ಯೂಮ್ ಅಂದರೆ ವಿಸ್ತಾರ ಅಂತ ಅರ್ಥ. ನೀರಿನಲ್ಲಿನ ಒಂದು ಶರೀರದ ತೂಕವನ್ನು ಎದುರಾಗ ಅಳತೆ ಮಾಡ್ತೀವಿ ಅಂದರೆ ವ್ಯಾಲ್ಯೂಮೀಟರ್ ಅನ್ನುವುದ ಒಂದು ಸಾಧನದಿಂದ ಅಳತೆ ಮಾಡ್ತೀವಿ. ತೊಡೆ, ಕಾಲು, ಎದೆ, ಹೊಟ್ಟೆ, ರಟ್ಟೆ, ಬೆನ್ನು ಹಾಗೂ ಗೋಣುಗಳಲ್ಲಿನ ಚರ್ಮದ ದಪ್ಪಳತೆಯ ಏಕಮಾನವಾದಂತಹ ಸ್ಕಿನ್ ಫೋಲ್ಡ್ ಕ್ಲಿಪರ್ಸ್ ಅನ್ನುವಂಥ ಒಂದು ಸಾಧನಗಳನ್ನು ಏನು ಮಾಡ್ತೀವಿ, ಇದನ್ನು ಅಳತೆ ಮಾಡ್ತೀವಿ. ಇಷ್ಟೇನಾಯಿತು ಚಲನ ಸಾಮರ್ಥ್ಯದ ಪರೀಕ್ಷೆಗಳ ಬಗ್ಗೆ ನಾವು ಏನು ಮಾಡಿದ್ದೀವಿ, ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ದೈಹಿಕ ಅರ್ಹತೆಯ ಪರೀಕ್ಷೆ. ಸ್ವಲ್ಪ ಈ ಲೆಸನ್ಗಳು ನಮಗೆ ಬೇಗ ಅರ್ಥ ಆಗೋದಿಲ್ಲ, ಒಂದು 2-3 ಸರಿ ಓದ್ಕೊಳ್ಳಿ, ನಿಮ್ಮದೇ ವೇಯಲ್ಲಿ ಏನು ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ ನಮಗೆ ಬೇಗ ಅರ್ಥ ಆಗೋದಿಲ್ಲ, ಏಕೆಂದರೆ ಒಂಥರ ಇದು ಸೈನ್ಸ್ ಥರ ನಮಗೆ ಒಂಥರ ಡಿಫಿಕಲ್ಟ್ ಅನಿಸುತ್ತೆ, ಒಂಥರ ಒಂದಕ್ಕೊಂದು ಲಿಂಕ್ ಅನಿಸೋದಿಲ್ಲ ಈ ಒಂದು ಟಾಪಿಕ್ಕು. ಹಾಗಾಗಿ ನಿಮ್ಮದೇ ಒಂದು ವೇಯಲ್ಲಿ ಏನು ಮಾಡ್ಕೊಳ್ಳಿ, ಇದನ್ನು ನೀವು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.